ಸೊ ಹೈ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಕೇವಲ ಒಂದು SLC ಒಂದು ಕ್ವಾಲಿಫಿಕೇಶನ್ ಮತ್ತು ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಪರೀಕ್ಷೆ ಇಲ್ದಿರಾ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಮೇಲೆ ಏನು ಇಂಡಿಯಾ ಪೋಸ್ಟ್ ಆಫೀಸ್ ಅಥವಾ ಒಂದು ಭಾರತದ ಒಂದು ಅಂಚೆ ಇಲಾಖೆ ಅಂತ ಏನು ಡಿಪಾರ್ಟ್ಮೆಂಟ್ ಅಂತ ನಾವು ಕರಿತೀವಿ, ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಆಲ್ರೆಡಿ ಅಫಿಷಿಯಲ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ, ಅನೌನ್ಸ್ ಅನ್ನ ಮಾಡಿದ್ದಾರೆ. ಆಲ್ರೆಡಿ ನಾನು ಅದರ ಬಗ್ಗೆ ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನಾನು ಕೊಟ್ಟಿದ್ದೀನಿ. ಸ್ನೇಹಿತರೆ, ಏನು ನಮ್ಮ ಒಂದು ಕರ್ನಾಟಕದಿಂದ ಯಾರೆಲ್ಲ ಈ ಬಾರಿ ಅಪ್ಲೈ ಅನ್ನ ಮಾಡಕ್ಕೆ ಹೋಗ್ತಿದ್ದೀರಿ, ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ಗಳಿಗೂ ಮತ್ತು ಸ್ಟೂಡೆಂಟ್ಗಳು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಈ ಒಂದು ಇನ್ಫಾರ್ಮೇಶನ್ ಪ್ರತಿಯೊಬ್ಬರು ಪಡ್ಕೊಳ್ಳಕ್ಕೆ ತಾವು ಟ್ರೈ ಅನ್ನ ಮಾಡಿ. ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ಗೋಸ್ಕರ ಪ್ರತಿಯೊಬ್ಬರು ವೈಟ್ ಮಾಡ್ತಿದ್ರಿ. ಫೈನಲ್ ಆಗಿ ಆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ್ದಾರೆ. ಬಟ್ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನ ತಾವು ಚೆಕ್ಔಟ್ ಅನ್ನ ಮಾಡಿದಾಗ ರೀಸೆಂಟ್ ಆಗಿ ನಾನು ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಬರೀ ಇಲ್ಲಿ ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಆಕ್ಟಿವ್ ಆಗಿರುವಂತಹ ಒಂದು ವೆಬ್ಸೈಟ್ ಇನ್ನೂ ಆಗಿಲ್ಲ. ಅಂದ್ರೆ ಒಂದು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಇನ್ನೂ ಜನರೇಟ್ ಆಗಿಲ್ಲ. ಅದೇ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡುವಂತಹ ಒಂದು ಲಿಂಕ್ ಜನರೇಟ್ ಆಗಿಲ್ಲ. ಮತ್ತು ನೋಟಿಫಿಕೇಶನ್ಸ್ ಆಗಲಿ ಮತ್ತು ಸರ್ಕಲ್ ವೈಸ್ ಆಗಲಿ ಇವೆಲ್ಲ ಒಂದು ಡೀಟೇಲ್ಸ್ ಅನ್ನ ಇನ್ನೂ ಜನರೇಟ್ ಆಗಿಲ್ಲ. ಅತಿ ಬೇಗವಾಗಿ ಈ ಎಲ್ಲಾ ಒಂದು ಲಿಂಕ್ಸ್ ಆಕ್ಟಿವ್ ಆಗುತ್ತೆ. ನಾನು ಅತಿ ಬೇಗವಾಗಿ ಸ್ಟೇಟ್ ವೈಸ್ ಆಗಲಿ, ಡಿವಿಷನ್ ಆಗಲಿ ಮತ್ತು ಕ್ಯಾಟಗರಿ ವೈಸ್ ನಾನು ಪ್ರತಿ ಒಂದು ಡೀಟೇಲ್ಸ್ ಅನ್ನ ನಾನು ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಯಾವ ಕ್ಯಾಟಗರಿ ಮೇಲೆ ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಮತ್ತು ಕಟ್ ಆಫ್ ಬಗ್ಗೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ನಾನು ಮುಂದೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸ್ನೇಹಿತರೆ, ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಏನು ಈ ಎಲ್ಲಾ ಒಂದು ಲಿಂಕ್ಸ್ ಅನ್ನ ಆಕ್ಟಿವ್ ಆದ ನಂತರ, ಏನು ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಆಕ್ಟಿವ್ ಆದ ನಂತರ ತಾವೇನು ಅಪ್ಲೈ ಅನ್ನ ಮಾಡಕ್ಕೆ ಹೋಗ್ತಿದ್ದೀರಿ, ದಯವಿಟ್ಟು ಹೇಳ್ತಿದ್ದೀನಿ, ಮತ್ತೆ ಹೇಳ್ತಾ ಇದೀನಿ, ಇಲ್ಲಿ ತಾವು ಅವಸರ ಬಿದ್ದು ಇವತ್ತೇ ತಾವು ಅಪ್ಲಿಕೇಶನ್ ತಾವು ಹಾಕುವುದಕ್ಕೆ ಹೋಗ್ಬೇಡಿ. ಇವತ್ತೇ ಅಲ್ಲ, ನಾಳೆನೂ ಸಹ ತಾವು ಅಪ್ಲಿಕೇಶನ್ ತಾವು ಹಾಕುವುದಕ್ಕೆ ಹೋಗ್ಬೇಡಿ. ಕಾರಣ ಏನಂದ್ರೆ ಇವತ್ತು ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಮತ್ತು ಸ್ಟೂಡೆಂಟ್ಸ್ಗಳು ಈ ಒಂದು ವೆಬ್ಸೈಟ್ ನಲ್ಲಿ ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡ್ತಾರೆ. ಸುಮಾರು 23 ಸರ್ಕಲ್ ಅಂದ್ರೆ ತಾವೇ ಒಂದು ಸಲ ಆಲೋಚನೆ ಮಾಡಬಹುದು ಎಷ್ಟೊಂದು ಕ್ಯಾಂಡಿಡೇಟ್ಗಳು ಈ ಒಂದೇ ಬಾರಿ ಅಪ್ಲೈ ಅನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ತಾವೇನಾದ್ರೂ ಇವತ್ತು ಅಥವಾ ಒಂದು ನಾಳೆ ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿದ್ರೆ ಆಬ್ವಿಯಸ್ಲಿ ಹೇಳ್ತಿದ್ದೀನಿ, 100% ಹೇಳ್ತಿದ್ದೀನಿ, ಈ ಒಂದು ಇಶ್ಯೂನ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳು ಫೇಸ್ ಅನ್ನ ಮಾಡಿದರೆ. ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ನೆಟ್ವರ್ಕ್ ಇಶ್ಯೂ ಬರುತ್ತೆ, ಸರ್ವರ್ ಇಶ್ಯೂ ಬರುತ್ತೆ, ವೆಬ್ಸೈಟ್ ಬಹಳ ಒಂದು ಡೌನ್ ಹೋಗುತ್ತೆ. ಸಪೋಸ್ ತಾವು ಇವತ್ತು ನಾಳೆ ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡ್ತೀರಿ, ಕೆಲವೊಂದು ಇನ್ಫಾರ್ಮೇಶನ್ ಏನು ಫಿಲ್ ಮಾಡ್ತೀರಿ, ಆಫ್ಟರ್ ದಟ್ ಸಡನ್ ಆಗಿ ಈ ಒಂದು ವೆಬ್ಸೈಟ್ ಏನಿದೆ ಅದು ಒಂದು ಡೌನ್ ಹೋಗುತ್ತೆ. ತಾವು ಪ್ರಾಪರ್ ಆಗಿ ತಾವು ಅಪ್ಲೈ ಅನ್ನ ಮಾಡಕ್ಕಾಗಲ್ಲ. ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ತಾವೇನು ಅಪ್ಲೈ ಮಾಡಕ್ಕೆ ಹೋಗ್ತಿದ್ರೆ ಇಲ್ಲಿ ಒಂದು ಕಂಡೀಷನ್ ಏನಂದ್ರೆ, ತಾವು ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆ ತನಕ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗೋವರೆಗೂ ಕೂಡ ತಾವು ಕಂಟಿನ್ಯೂಸ್ ಆಗಿ ಫಿಲ್ಅಪ್ ಅನ್ನ ಮಾಡಿ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಅದರ್ವೈಸ್ ಏನಾದ್ರೂ ಮಿಡಲ್ ಅಲ್ಲೇ ಏನಾದ್ರೂ ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಏನಾದ್ರೂ ಸರ್ವರ್ ಡೌನ್ ಆಗಿ ಏನೋ ಒಂದು ಈ ಒಂದು ಪೇಜ್ ಕ್ಲೋಸ್ ಆದ್ರೆ, ಅಪ್ಲೈ ಮಾಡುವಂತಹ ಒಂದು ಪೇಜ್ ಕ್ಲೋಸ್ ಆದ್ರೆ ತಮ್ಮ ಒಂದು ಅಪ್ಲಿಕೇಶನ್ ಫುಲ್ಫಿಲ್ ಆಗಲ್ಲ, ಅಂದ್ರೆ ತಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ. ತಾವು ಅಲ್ಲಿ ಬಹಳ ಒಂದು ದೊಡ್ಡದಾಗಿರುವಂತಹ ಒಂದು ಪ್ರಾಬ್ಲಮ್ ಅನ್ನ ತಾವು ಫೇಸ್ ಅನ್ನ ಮಾಡಬೇಕಾಗಿರುತ್ತೆ. ಆಫ್ಟರ್ ದಟ್ ನಾವು ಕಂಟಿನ್ಯೂ ಮಾಡ್ತೀವಿ ಅಂದ್ರೆ ಯಾವುದೇ ಒಂದು ಕಾರಣಕ್ಕೂ ಕಂಟಿನ್ಯೂ ಆಗುದಿಲ್ಲ. ತಾವು ಹೊಸದಾಗಿ ತಾವು ಅಪ್ಲಿಕೇಶನ್ ತಾವು ಜನರೇಟ್ ಅನ್ನ ಮಾಡಬೇಕು. ಹೊಸದಾಗಿ ತಾವು ಸ್ಟಾರ್ಟಿಂಗ್ ಇಂದ ಹಿಡಿದು ಲಾಸ್ಟ್ ವರೆಗೂ ತಾವು ಅಪ್ಲೈ ಅನ್ನ ಮಾಡಬೇಕಾಗಿರುತ್ತೆ. ಯಾವ ರೀತಿ ಅಪ್ಲೈ ಮಾಡಬೇಕು ನಾನು ಅತಿ ಬೇಗವಾಗಿ ನಾನು ವಿಡಿಯೋನ ಬಹಳ ಬೇಗ ನಾನು ತಗೊಂಡು ಬರ್ತೀನಿ. ಅದೇ ರೀತಿಯಾಗಿ ತಾವು ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿ. ಇವತ್ತು ಆಗುದಿಲ್ಲ, ಸೊ ನಾಳೆ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ಏನೋ ಒಂದು A to Z ಯಾವ ರೀತಿ ಫಿಲ್ಅಪ್ ಅನ್ನ ಮಾಡಬೇಕು, ನಿಮ್ಮ ಒಂದು ಮಾರ್ಕ್ಸ್ ಅನ್ನ ಯಾವ ರೀತಿ ಕನ್ವರ್ಟ್ ಮಾಡಬೇಕು, ಪರ್ಸೆಂಟೇಜ್ ಇಂದ ಮಾರ್ಕ್ಸ್ ಆಗಿರಲಿ, ಮಾರ್ಕ್ಸ್ ಇಂದ ಒಂದು ಗ್ರೇಟ್ ಪಾಯಿಂಟ್ಸ್ ಆಗಿರಲಿ, ಇದು ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಥಿಂಗ್ ಆಗಿರುತ್ತೆ. ಸೊ ಬಹಳ ಒಂದು ಕೇರ್ಫುಲ್ ಆಗಿ ತಾವು ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿ. ಮತ್ತು ನಮ್ಮ ಒಂದು ಈಸಿ ಆಗಿರುವಂತಹ ಒಂದು ಸೆಲೆಕ್ಷನ್ ಆಗುವುದಕ್ಕೆ ಯಾವ ಒಂದು ಡಿವಿಷನ್ ಗೆ ನಾವು ಅಪ್ಲೈ ಅನ್ನ ಮಾಡಬೇಕು ಮತ್ತು ಯಾವ ರೀತಿ ನಾವು ಪ್ರಿಫರೆನ್ಸ್ ಅನ್ನ ಸೆಲೆಕ್ಟ್ ಅನ್ನ ಮಾಡ್ಕೋಬಹುದು ಎಂಬುದರ ಬಗ್ಗೆ ಕೂಡ ನಾನು ಅಪ್ಲೈ ಮಾಡುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಸೊ ಇಷ್ಟು ಕೆಲವೊಂದು ಇನ್ಫಾರ್ಮೇಶನ್ ಕೊಡಬೇಕು ಅನಿಸ್ತು ನನಗೆ. ಏನಕ್ಕಂದ್ರೆ ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಅವಸರ ಬಿದ್ದು ಆತುರ ಬಿದ್ದು ಅಪ್ಲೈ ಅನ್ನ ಮಾಡಕ್ಕೆ ಹೋಗ್ತೀರಾ, ಪ್ರಾಬ್ಲಮ್ಸ್ ಅನ್ನ ಫೇಸ್ ಅನ್ನ ಮಾಡ್ತೀರಾ. ಸೊ ಆ ಒಂದು ರೀಸನ್ ಇಂದ ಹೇಳ್ತಿದ್ದೀನಿ, ಏನು ಆರಾಮಾಗಿ ತಾವು ಬಹಳಷ್ಟು ನಿಮ್ಮ ಬಳಿ ಸುಮಾರು 25 ದಿನ ನಿಮ್ಮ ಬಳಿ ಏನೊಂದು ಟೈಮ್ ಇದೆ. ಸೊ ಆ ಒಂದು ಟೈಮ್ ಅನ್ನ ಬಳಸ್ಕೊಂಡು ತಾವು ಅಪ್ಲೈ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿ. ಸೊ ಓಕೆನಾ, ಇದೇ ರೀತಿಯಂತಹ ಒಂದು ಒಳ್ಳೆಯ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ತಾವು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ.
ಮತ್ತು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿ. ಸೊ ಮುಂದಿನ ಮತ್ತೊಂದು ಅಫಿಷಿಯಲ್ ಆಗಿರುವಂತಹ ಖಂಡಿತವಾಗಿ ಅಪ್ಡೇಟ್ ನಲ್ಲಿ ಸಿಗ್ತೀನಿ.